ನಮಸ್ತೆ ಸ್ನೇಹಿತರೆ, ನಾನು ನಿಮ್ಮ ಪ್ರವೀಣ್. ಇವತ್ತು ಮತ್ತೊಮ್ಮೆ ಒಂದು ಹರಳು, ಒಂದು ಕಲ್ಲು, ಇದರ ಬಗ್ಗೆ ಇನ್ಫಾರ್ಮೇಷನ್ನ ನಾನು ನಿಮಗೆ ತೊಗೊಂಬಂದಿದ್ದೀನಿ. ಎಲ್ಲೇ ಹೋದರೂ ದುಡ್ಡಿನ ಬಗ್ಗೆನೇ ಯೋಚನೆ ಮಾಡಬೇಕು ಅಂತೇನಾದರೂ ಇದೆಯಾ? ವ್ಯಾಪಾರ ವ್ಯವಹಾರ ಇದ್ರ ಬಗ್ಗೆನೇ ಯೋಚನೆ ಮಾಡಬೇಕು. ಜೀವನದಲ್ಲಿ ದುಡ್ಡೇ ಮುಖ್ಯ ಅನ್ನೋಂಥವ್ರು ಯಾರಿಗಾದರೂ ಇದ್ದರೆ ಅದ್ರ ಬೇಕಾದ್ರೆ ಇದನ್ನು ಅವ್ರುಗಳು ಯೂಸ್ ಮಾಡ್ಬೋದು. ಬಟ್ ಇದರಲ್ಲಿ ಕೆಲವೊಂದು ವಿಷಯ ಇದೆ, ನಾನು ಮೊದಲೇ ಹೇಳ್ಬಿಡ್ತೀನಿ. ನೋಡಿ, ಇದು ಲಿಂಗ ರೂಪದಲ್ಲಿದೆ, ಯೂಸ್ ಮಾಡಬೇಡಿ. ಬ್ರೆಸ್ಲೇಟ್ ರೂಪದಲ್ಲಿ ಬರುತ್ತೆ, ಯೂಸ್ ಮಾಡಬೇಡಿ. ನನ್ನ ಪ್ರಕಾರ ಬೇಡ ಅಂತ ಇರ್ತದೆ. ಬಟ್ ನೀವು ಮಾಡಲೇಬೇಕು ಅಂತ ಹೇಳಿದ್ರೆ ಇದನ್ನು ಬೇಕಾದ್ರೆ ಉಪಯೋಗಿಸ್ಬೋದು. ಬಟ್ ಇಲ್ಲಿ ಕೆಲವರು ಏನಾಗಿದೆ ಅಂದರೆ, ಇದು ಪೈರೇಟ್ ಅನ್ನುವಂಥ ಕಲ್ಲಿದು, ಆಯಿತಾ? ಕೆಲವೊಂದು ಕಡೆ ನೀವು ಇದನ್ನು ಹೆಸರು ಹಾಕಿದ್ರೆ ಏನು ಬರುತ್ತೆ ಅಂದರೆ, ಕಿವಿ ಓಲೆಯಿಂದ ಇಟ್ಕೊಂಡು, ಪೆಂಡೆಂಟಿಂದ ಇಟ್ಕೊಂಡು, ಕೈಯಲ್ಲಿ ಬರೋ ಉಂಗುರದ ತನಕ ಮಾಡಿ ಇಟ್ಕೊಂಡವ್ರೆ. ಇದರಿಂದ ಯಾವುದೇ ರೀತಿಯ ಪ್ರಯೋಜನಗಳು ಇಲ್ಲ ಸ್ನೇಹಿತರೆ, ಆಯಿತಾ? ಪ್ರಯೋಜನ ಇದೆ, ಬ್ರೆಸ್ಲೇಟ್ ಬಳಸಿ, ಇದು ಬೇಡ. ರಾ ಮೆಟೀರಿಯಲ್ ಬಳಸಿ, ಇದು ರಾ ತೋರಿಸ್ತಾ ಇದ್ದೀನಿ ನೋಡಿ, ಇದು ರಾ ಪೈರೇಟ್ ಅಂತ ಹೇಳ್ಬಿಟ್ಟು, ಇದು ರಾ ಮೆಟೀರಿಯಲ್ ಬಳಸಿ, ತುಂಬ ಚೆನ್ನಾಗಿರುತ್ತದೆ. ಯಾರು ಬಳಸಬಾರ್ದು ಅಂತ ಫಸ್ಟ್ ಹೇಳ್ತೀನಿ. ನಿಮ್ಮ ಮನೆಯ ಮುಖ್ಯ ದ್ವಾರ ದಕ್ಷಿಣ ದಿಕ್ಕಿಗಿದ್ದರೆ ಇದನ್ನು ಬಳಸಬೇಡಿ. ಯಾವ ರೂಪದಲ್ಲಾದರೂ ಬಳಸಲೇಬೇಡಿ. ಮನೆಯಲ್ಲಿ ಯಾರಾದರೂ ಬಳಸಲೇಬೇಡಿ, ಬಿಟ್ಬಿಡಿ. ಬೇರೆ ಯಾವುದೇ ಮುಂಬಾಗಿಲಿದೆ ಅಂತ ಹೇಳಿದ್ರೆ ಅವ್ರುಗಳು ಬಳಸಬಹುದು, ನೆನ್ಪಿಟ್ಕೊಳ್ಳಿ. ಇದು ಹಣವನ್ನು ಅಟ್ರ್ಯಾಕ್ಟ್ ಮಾಡುತ್ತೆ. ನಾನು ಮೊದಲೇ ಹೇಳಿದೆ, ಇದು ಒಂದು ವ್ಯಾಪಾರವನ್ನು ನಿಮಗೆ ಕಲಿಸುತ್ತೆ. ವ್ಯಾಪಾರಿ ಗುಣ ಅಂದರೆ ಏನು? ಲಾಭ ಇಲ್ಲದೆ ನಾವೇನಾದ್ರು ಮಾತಾಡ್ತೀವ? ಲಾಭ ಇಲ್ಲದೆ ಏನಾದರೂ ಮಾಡ್ತೀವ? ಇದೇ ವ್ಯಾಪಾರಿ ಗುಣ. ಸೊ ನಿಮ್ಮ ಹತ್ರ ದುಡ್ಡು ಬೇಕು, ದುಡ್ಡು ಅಟ್ರ್ಯಾಕ್ಟ್ ಆಗಬೇಕು ಅಂದರೆ ಇದನ್ನು ನೀವು ಬಳಸ್ಬೋದು. ನಾರ್ಮಲಾಗಿ ನಾನು ಮನೆಯಲ್ಲಿ ಇದನ್ನು ಮೇಯ್ನ್ ಜಾಗದಲ್ಲಿ ನೀವು ಇಡಿ ಅಂತ ಹೇಳಿದ್ದೀನಿ. ಬಟ್ ಇದ್ರ ಕೆಳಗಡೆ ಒಂದು ಪಿಂಕ್ ಕಲರ್ ಪೇಪರು, ನೀವು ನೋಡಿರ್ಬೋದು, ಈ ಜ್ಯುವೆಲರಿ ಅಂಗಡಿನಲ್ಲಿ ಬರುತ್ತೆ, ತುಂಬ ತೆಳುವಾಗಿರ್ತದೆ, ಪಿಂಕ್ ಕಲರ್ದು ಒಂದು ಪೇಪರ್ ಬರುತ್ತೆ. ಅದನ್ನು ಕೆಳಗಡೆ ಇಟ್ಟು ಅದ್ರ ಮೇಲ್ಗಡೆ ಇದನ್ನು ಇಡುವಂಥದ್ದನ್ನು ಮಾಡಿ. ಇದನ್ನು ಒಡವೆ ಇಡುವಂಥ ಜಾಗದಲ್ಲಿ ಇಡ್ಬೋದಾ? ಇಡ್ಬೋದು. ದುಡ್ಡು ಇಡುವಂಥ ಜಾಗದಲ್ಲಿ ಇಡ್ಬೋದು. ನೋಡಿ, ಇದು ಮನೆಗೆ ನಾನು ಯಾವುದೋ ಆಫೀಸು ತೊಗೊಂಡೋಗಿಟ್ಟೆ, ಗಲ್ಲದಲ್ಲಿ ತೊಗೊಂಡೋಗಿಟ್ಟೆ ಅಂತೆಲ್ಲ ಮಾಡೋಕ್ಕೆ ಹೋಗ್ಬಿಡಿ. ಇದು ಮನೆಯಲ್ಲಿ, ಇದೆಲ್ಲ ಗೋಪ್ಯವಾಗಿರುವಂಥ ವಸ್ತುಗಳು, ಅರ್ಥ ಆಯ್ತಾ? ಇದ್ರ ಮುಂದ್ಗಡೆ ಏನಾದರೂ ನೀವು ಕನ್ನಡಿ ಏನಾದರೂ ಇಟ್ರಿ ಅಂತ ತಿಳ್ಕೊಳ್ಳಿ. ನೋಡಿ, ಹಿಂಗೆ ಕಲ್ಲಿದೆ, ಆಯಿತಾ? ಇಲ್ಲಿ ಮುಂದ್ಗಡೆ ಈ ಥರ ನಾನೊಂದು ಕನ್ನಡಿ, ಇದು ಕನ್ನಡಿ ಅಂತ ತಿಳ್ಕೊಳ್ಳಿ. ನನ್ನ ಕೈ ಕನ್ನಡಿ ಇಟ್ಟಾಗ ಇದು ಡಬಲ್ ಕಾಣಿಸುತ್ತೆ, ಕರೆಕ್ಟಾ? ಇಲ್ಲಿ 2 ಕಲ್ಲಿದ್ದರೆ ಕನ್ನಡಿನಲ್ಲಿ 2 ಕಾಣಿಸ್ತೈತೆ, 4 ಕಲ್ಲು, ಆಯಿತಾ? ಸೊ ನಿಮ್ಮ ಒಂದು ಆದಾಯ, ನಿಮ್ಮ ಒಂದು ಲಾಭ, ನಿಮ್ಮ ಒಂದು ಸಂಪಾದನೆ ದ್ವಿಗುಣವಾಯಿತು ಅಂತ ಅರ್ಥ ಆಯ್ತಲ್ವಾ? ಸೊ ಈ ರೀತಿ ಪಾಸಿಟಿವ್ ಥಿಂಗ್ಸ್ ಇಟ್ಕೋಬೇಕು. ನಾನು ನೋಡಿ, ಈ ಕಲ್ಲುಗಳನ್ನೆಲ್ಲ ಇಟ್ಕೊಂಡಾಗ ನಾನೊಂದು ಪಾಸಿಟಿವ್ ಆಗಿ ಮಾತಾಡ್ತೀನಿ, ಆತ್ಮವಿಶ್ವಾಸ ಜಾಸ್ತಿ ಆಗುತ್ತೆ. ಕಾರಣ ಈ ಕೈನಲ್ಲಿರೋ ಕಲ್ಲುಗಳು ಇಮಿಡಿಯೇಟ್ ವರ್ಕ್ ಮಾಡುತ್ತಾ ಅಂದರೆ ನಾನು ಮಾತಾಡೋ ಸ್ಟೈಲ್ ನೋಡ್ಬಿಟ್ಟೆ ನೀವು ಅರ್ಥ ಮಾಡ್ಕೊಳ್ಳಿ. ಇದು ಯಾವ ಸುಮ್ಮನೆ ಫೇಕಾಗಿ ಯಾವುದೋ ವೀಡಿಯೋ ಮಾಡೋದಕ್ಕೆ ಮಾತಾಡ್ತೀವಿ ಅಂದರೆ ಇಲ್ಲ. ಸೊ ಬಳಸಿ ನೋಡಿ, ಇದರಲ್ಲಿ ಭಾಳಷ್ಟು ರೀತಿಯಲ್ಲಿ ನೀವು ಇಂಪ್ರೂವ್ ಆಗಬೇಕು ಗುರುಗಳೇ. ದುಡಿಮೆ ಎಲ್ಲರಿಗೂ ಆಸೆ ಇರುತ್ತೆ, ನಾನು ಇಲ್ಲ ಅಂತ ಹೇಳ್ತಾ ಇಲ್ಲ. ಇಂಪ್ರೂವ್ ಆಗಬೇಕು, ನನ್ನ ಲೈಫಲ್ಲಿ ನಾನು ಇಂಪ್ರೂವ್ ಆಗಬೇಕು, ಹೌದಾ? ಪೈರೇಟ್ ಅನ್ನುವಂಥ ಈ ಕಲ್ಲನ್ನು ಉಪಯೋಗಿಸಿ. ನನ್ನ ಪ್ರಕಾರ ರಾ ಉಪಯೋಗಿಸಿ, ಫಸ್ಟ್ ಪ್ರಿಫರೆನ್ಸ್. 2ನೇ ಪ್ರಿಫರೆನ್ಸ್ ಬ್ರೇಸ್ಲೆಟ್ ಆಗಿ ಕೂಡ ನೀವು ಉಪಯೋಗಿಸ್ಬೋದು ಇದರಲ್ಲಿ, ಅರ್ಥ ಆಯ್ತಲ್ವಾ? ಈ 3ನೇ ಪ್ರಿಫರೆನ್ಸು ನೋಡಿ, ಲಿಂಗದ ಟೈಪಲ್ಲಿದೆ, ಬೇಡ. ನಾನು ಹೇಳ್ತಾ ಇರೋದು ಅಂದರೆ ಇದು ಬೇಡವೇ ಬೇಡ ಅಂತೇಳ್ಬಿಟ್ಟು ನಾನು ಆ ಥರ ಏನು ಹೇಳ್ತಾ ಇಲ್ಲ, ಮಾರ್ಕೆಟಿಂಗ್ ಮಾಡ್ತಾ ಇಲ್ಲ. ನನ್ನ ಪ್ರಕಾರ ನನಗೋಸ್ಕರ ನಾನು ಹೇಳ್ತಾ ಇರೋದು ಇದು ಬೇಡ. ಅದೇ ರೀತಿ ಕೆಲವರು ಕಿವಿ ಓಲೆ, ಕೈಯಲ್ಲಿರುವಂಥ ಉಂಗುರ, ಆಭರಣದ ರೂಪದಲ್ಲಿ, ಪೆಂಡೆಂಟ್ ರೂಪದಲ್ಲಿ ಕೂಡ ಇಟ್ಕೊಂಡಿರ್ತಾರೆ. ಅದು ನಿಮ್ಗೆ ಯಾವುದೇ ರೀತಿಯ ಪ್ರಯೋಜನ ಇಲ್ಲ. ಇದನ್ನು ಮಾಡಿ ನೋಡಿ. ಬರೀ ನೀವು ಇದನ್ನು ನೀವು ನೋಡ್ತಾ ಇರ್ಬೋದು, ನನಗೆ ಅನಿಸ್ತೈತೆ, ಬಟ್ ನನಗೆ ರಿಯಲ್ ಆಗಿ ಇದನ್ನು ಕೈನಲ್ಲಿ ಇಟ್ಕೊಂಡಾಗ ಏನಾದರೂ ಸಾಧಿಸಬೇಕು, ಏನಾದರೂ ಮಾಡಬೇಕು, ಏನಾದರೂ ಅಚೀವ್ ಮಾಡಬೇಕು, ನಾವು ಮುಂದುವರಿಬೇಕು, ಇದ್ರ ಜೊತೆಗೆ ಇನ್ನೇನು ಮಾಡೋಣ ಅನ್ನುವಂಥ ಯೋಚನೆಗಳು ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಇದೇ ಸಾಕು, ಇದು ಪಾಸಿಟಿವ್ ಇದೆ ಅಂತ ಗೊತ್ತಾಗೋದಕ್ಕೆ, ಅರ್ಥ ಆಯ್ತಲ್ವಾ? ಸೊ ಇದೇ ರೀತಿಯಾದಂಥ ವಿಶೇಷವಾಗಿರುವಂಥ ಎಲ್ಲರೂ ಉಪಯೋಗಿಸ್ಬೋದಾದಂಥ, ಯಾಕಂದರೆ ಇವಾಗ ನಿಮ್ಗೆ ಅನಿಸ್ತಾ ಇರ್ಬೋದು, ಯಂತ್ರ ಕೊಡ್ತಾಯಿದ್ರು, ಮಂತ್ರ ಕೊಡ್ತಾಯಿದ್ರು, ತಂತ್ರ ಕೊಡ್ತಾಯಿದ್ರು, ಅದು ಮಾಡ್ತಾಯಿದ್ರು. ಇವಾಗೇನು ಸಡನ್ನಾಗಿ ಇದಕ್ಕೆ ಬಂದಿದ್ದಾರೆ ಅಂದರೆ, ಪ್ರತಿಯೊಬ್ಬರಿಗೂ ಸಮಸ್ಯೆ ಇರುತ್ತೆ ಸ್ನೇಹಿತರೆ. ಎಲ್ಲರೂ ಉಪಯೋಗಿಸ್ಲಿ, ಎಲ್ಲರ ಸಮಸ್ಯೆಯಿಂದ ಹೊರಗಡೆ ಬರಲಿ ಅನ್ನೋ ಕಾರಣಕ್ಕಾಗಿ ನಾವು ಎಲ್ಲವನ್ನು ಹೊಸದಾಗಿ ತೊಗೊಂಬಂದು ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಬಟ್ ಇದರ ಫಲ ನಮಗೆ ಸಿಕ್ಕಿದೆಯಾ ಇಲ್ವಾ, ಇದು ಆಗಿದೆಯಾ ಇಲ್ವಾ ಅಂತ ನೋಡಿ ಕೊಡ್ತಾ ಇದ್ದೀವಿ. ಇದೇನು ನಿನ್ನೆ ಮೊನ್ನೆ ಅಂತೂ ಬಂದಿಲ್ಲ, ನಮಗೂ ಗೊತ್ತಿದೆ. ಆದರೆ ಇದರ ಫಲ ನಡೀತಾ ಇದೆಯಾ, ವರ್ಕೌಟ್ ಆಗ್ತಾ ಇದೆಯಾ ಗೊತ್ತಾದ್ರ ಮೇಲೆ ನಾನು ನಿಮ್ಮ ಹತ್ರ ತಲುಪಿಸ್ತಾ ಇದ್ದೀನಿ ಸ್ನೇಹಿತರೆ. ಇದರೆಲ್ಲರ ಜೊತೆಗೆ ಇದರಲ್ಲಿ ಒಂದು ಮೊಟ್ಟೆ ಆಕಾರದ ರೂಪದಲ್ಲಿ ಬರುತ್ತೆ, ಅಂದರೆ ಮಾಡಿಸ್ಕೋಬೇಕಾಗತ್ತೆ ನಾವು. ಮೊಟ್ಟೆ ಆಕಾರದ ರೂಪದಲ್ಲಿ ಇರುತ್ತೆ, ಅಂದರೆ ಇದೇ ಪ್ಲೇನ್ ಇದೆ ನೋಡಿ, ಇದು ಆ್ಯಕ್ಚುಲಿ ನಾನು ಲಿಂಗ ಅಂತ ಹೇಳಿದೆ, ಬಟ್ ಈ ಪ್ಲೇನ್ ಇರೋದನ್ನು ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಮೊಟ್ಟೆ ಆಕಾರದಲ್ಲಿರುತ್ತೆ, ಎಗ್ ಟೈಪಲ್ಲಿರುತ್ತೆ. ಇದನ್ನು ಹಣ ಇಡುವಂಥ ಜಾಗದಲ್ಲಿ ಇಟ್ಟು ನೋಡಿ, ನಿಮ್ಮ ಒಡವೆಗಳಿರುವಂಥ ಜಾಗದಲ್ಲಿ ಇದನ್ನು ಇಟ್ಟು ನೋಡಿ. ನೀವು ಆಮೇಲೆ ಹೇಳಿ ನನಗೆ, ಪೈರೇಟ್ ಕೆಲಸ ಮಾಡ್ತಾ ಇದೆಯಾ? ಪೈರೇಟಲ್ಲಿ ನಿಜವಾಗಲೂ ಆ ಧನವನ್ನು ಆಕರ್ಷಣೆ ಮಾಡುವಂಥದ್ದು, ಏಳಿಗೆಯನ್ನು ತರುವಂಥದ್ದು, ದ್ವಿಗುಣಗೊಳಿಸುವಂಥದ್ದು, ಯಾವುದೇ ಒಂದು ವಿಷಯವನ್ನು ಡಬಲ್, ತ್ರಿಬಲ್ ಈ ಥರ ಮಾಡುವಂಥದ್ದು ಇದೆಯಾ ಇಲ್ವಾ ಅನ್ನೋದು ಗೊತ್ತಾಗುತ್ತೆ. ಸೊ ನಾನು ರೆಕಮೆಂಡ್ ಮಾಡ್ತಾ ಇರೋದು ನಿಮಗೆ ಒಂದು ರಾ, ಒಂದು ಪೈರೇಟಿನ ಎಗ್ಗು, ಅದನ್ನು ಬಿಟ್ಟರೆ ಬ್ರೆಸ್ಲೈಟ್,
ಅರ್ಥ ಆಯ್ತಲ್ವಾ? ಈ ಮೂರನ್ನ ನನ್ನ ಕಡೆಯಿಂದ ಪೈರೇಟ್ ವಿಚಾರದಲ್ಲಿ ನಾನು ರೆಕಮೆಂಡ್ ಮಾಡ್ತಾ ಇದ್ದೀನಿ. ನಿಮಗೆ ಹತ್ತಿರದಲ್ಲಿ ಎಲ್ಲಾದರೂ ಇದು ಸಿಕ್ಕಿದ್ರೆ ಇದನ್ನು ನೀವು ತಗೋಬೋದು, ಇಲ್ಲಾಂದರೆ ನಮ್ಮ ಸಂಸ್ಥೆಗೆ ನೀವು ಕರೆ ಮಾಡಿ ತಗೋಬಹುದಾಗಿದೆ. ಎಲ್ರಿಗೂ ಒಳ್ಳೆಯದಾಗಲಿ.